ದೇವರಿಗೆ ಮಹಿಮೆ ಉಂಟಾಗಲಿ. ಪ್ರಕಟಣೆ 19:7 ಯಜ್ಞದ ಕುರಿಯಾದ ಆತನ ವಿವಾಹ ಕಾಲವು ಬಂತು. ಆತನಿಗೆ ವಿವಾಹವಾಗುವ ಕನ್ಯೆ ತನ್ನನ್ನು ಸಿದ್ಧ ಮಾಡಿಕೊಂಡಿದ್ದಾಳೆ. ಸಂತೋಷ ಪಡೋಣ, ಹರ್ಷಗೊಳ್ಳೋಣ, ಆತನನ್ನು ಘನಪಡಿಸೋಣ ಎಂದು ಹೇಳಿತು. ಪ್ರಾರಂಭದಲ್ಲಿ ಆದಾಮ್ ಯಾವಳನ್ನ ಸೃಷ್ಟಿ ಮಾಡಿದಾಗ ದೇವರು ಗಂಡ ಹೆಂಡತಿಯಾಗಿ ಸೃಷ್ಟಿ ಮಾಡಿದ್ರು. ಒಂದು ತಾಯಿ ಮಗನಾಗಿ ಸೃಷ್ಟಿ ಮಾಡಿಲ್ಲ, ತಂಗಿ ಮತ್ತೆ ಅಣ್ಣನಾಗಿ ಸೃಷ್ಟಿ ಮಾಡಿಲ್ಲ, ತಂದೆ ಮಗಳು ಅಂತೇಳಿ ಸೃಷ್ಟಿ ಮಾಡಿಲ್ಲ. ಈ ರೀತಿಯಾಗಿ ಸೃಷ್ಟಿ ಮಾಡಿದಾಗೆ ಗಂಡ ಹೆಂಡತಿ ಅಂತ ಸೃಷ್ಟಿ ಮಾಡಿದ್ರು. ಇದು ಆತ್ಮೀಯ ರಹಸ್ಯ. ಏನಕ್ಕೆ ಆ ರೀತಿ ಸೃಷ್ಟಿ ಮಾಡಿದ್ರೆ ಅಂತ ಹೇಳಿದ್ರೆ, ವಿವಾಹ ಆದ ಮೇಲೆ, ಮದುವೆ ಆದ ಮೇಲೆ ನಾವು ಗಮನ ಇಟ್ಟು ನೋಡುವುದಾದ್ರೆ, ಹೆಂಡತಿ ತನ್ನ ಗಂಡನ ನೆನಪಿನಲ್ಲಿ ಇರುತ್ತೆ. ಬೆಳಗ್ಗೆ ಕೆಲಸಕ್ಕೆ ಹೋದ್ರೆ ಸಂಜೆವರೆಗೂ ಕೆಲಸದಿಂದ ಬರ್ತಾರೆ ಅಂತ ಎದುರು ನೋಡ್ತಾ ಇರ್ತಾರೆ. ಆಮೇಲೆ ಇವಾಗ ಕಾಲ ಬದಲಾಗಿದೆ, ಹೆಂಡತಿ ಕೂಡ ಕೆಲಸಕ್ಕೆ ಹೋಗುತ್ತೆ. ಹೋದ್ರು ಕೂಡ ಅವರು ಸಂಜೆ ಗಂಡ ಬಂದಾಗ ಕುಟುಂಬವಾಗಿ ಇರ್ತಾರೆ. ಈಗಲೂ ಕೂಡ ಆ ಕಾಲದಲ್ಲಿ ಆದಾಮ್ ಯಾವಳು ಗಂಡ ಹೆಂಡತಿ ಅಂತ ಯಾವ ರೀತಿ ಅವ್ರನ್ನ ಇಬ್ಬರನ್ನ ಜೊತೆಪಡಿಸಿದ್ರು, ಅದು ಈಗಲೂ ನಡೀತಾ ಇದೆ. ಈಗಲೇ ಯಾರಾದರೂ ಒಬ್ರು ಗಂಡ ಬಂದ್ಬಿಟ್ಟು, ಇಲ್ಲ ಹೆಂಡತಿನ ಬಿಟ್ಟು ನಾನು ಆಫೀಸಲ್ಲಿ ಬೇರೆಯವರ ಜೊತೆಯಲ್ಲಿ ಹೆಣ್ಣ ಹತ್ರ ಸಾವಾಸ ಇಟ್ಕೊಂತೀನಿ ಅಂತ ಹೇಳಿ ಇಟ್ಕೊಂಡಾಗ ಹೆಂಡತಿ ಗೊತ್ತಿದ್ರು ಸುಮ್ಮನೆ ಇರೋದಿಲ್ಲ. ಅದಕ್ಕೆ ಬೇಡ ಅಂತ ಹೇಳಿ ಡೈವರ್ಸ್ ಕೊಡ್ತಾರೆ. ಅದೇ ರೀತಿ ಹೆಣ್ಣು ಕೂಡ ಬೇರೆಯವ್ರ ಜೊತೆಯಲ್ಲಿ, ಗಂಡನಿಗೆ ಗೊತ್ತಿದ್ದು ನಾನು ಬೇರೆ ಜೊತೆಯಲ್ಲಿ ಸಾವಾಸ ಮಾಡ್ತೀನಿ ಅಂತ ಹೇಳಿದ್ರೆ ಗೊತ್ತಿದ್ದು ಅವನು ಸುಮ್ಮನೆ ಇರೋದಿಲ್ಲ. ಯಾಕಂತ ಹೇಳಿದ್ರೆ ಆ ಸಾವಾಸ ಬೇಡ ಅಂತ ಹೇಳ್ಬಿಟ್ಟು ಅವ್ರೇನ್ ಮಾಡ್ತಾರೆ, ಸುಮ್ಮನೆ ಕಟ್ ಮಾಡ್ತಾರೆ. ಇದರ ಅರ್ಥ ಏನಂತ ಹೇಳಿದ್ರೆ, ನಾವು ಮುಖ್ಯವಾಗಿ ನೋಡ್ಬೇಕಾದ್ರೆ ಪ್ರಕಟಣೆ 19:7 ಆತನಿಗೆ ವಿವಾಹವಾಗುವ ಕನ್ಯೆ ತನ್ನನ್ನು ಸಿದ್ಧ ಮಾಡಿಕೊಂಡಿದ್ದಾಳೆ. ಅಂದ್ರೆ ಏನಕ್ಕೆ ಪ್ರಾರಂಭದಲ್ಲಿ ಯಾವ ರೀತಿ ದೇವರು ಸೃಷ್ಟಿ ಮಾಡಿ ಇಟ್ಟಿದ್ದಾರೋ ಗಂಡು ಹೆಣ್ಣಾಗಿ, ಇದು ಒಂದು ಆತ್ಮಿಕ ಅರ್ಥ. ಪರಲೋಕದಲ್ಲಿ ದೇವರು ಇರ್ತಾರೆ, ಭೂಲೋಕದಲ್ಲಿ ಮನುಷ್ಯರು ನಾವು ಇರ್ತೀವಿ. ಅವರು ಮೊದಲಿಂಗನು ನಮ್ಮನ್ನ ಮದುವೆ ಮಾಡ್ಕೊಳ್ಳಕ್ಕೆ ನಾವು ಬಂದಾಗ ನಾವು ವರ್ಜಿನ್ ಆಗಿ ಸಿದ್ಧವಾಗಿರ್ಬೇಕು. ಪ್ರತಿಯೊಂದು ಗಂಡನು ಹೆಂಡತಿ ಕಣ್ಣಿಕೆ ಆಗಿರ್ಬೇಕು, ಮದುವೆ ಮುಂಚೆ ಅಂತ ಇಷ್ಟಪಡ್ತಾರೆ. ಅದೇ ರೀತಿ ಹೆಣ್ಣು ಕೂಡ ಆ ರೀತಿ ದೇವರು ನಮ್ಮನ್ನ ಎದುರು ನೋಡ್ತಾ ಇದ್ದಾರೆ. ನಾವೆಲ್ಲರೂ ಪರಲೋಕದಲ್ಲಿ ಒಂದು ಸಲ ನೋಡೋಣ. ಆಮೇನ್.